ಅಧರ್ಮದಿಂದ ಧರ್ಮಾತ್ಮನಾದ ದುರ್ಯೋಧನನನ್ನು ಕೊಂದಿದ್ದಾನೆ ಇವನು. ಹಾಗಾಗಿ ಇವನು ಮೋಸದಿಂದ ಯುದ್ಧ ಮಾಡುವವ ಅಂತ ಇವನಿಗೆ ಹೆಸರು ಬರುತ್ತೆ ಲೋಕದಲ್ಲಿ ಅಂತ ಹೇಳ್ದ ಅಭಿಮನಿಗೆ. ಅಂದರೆ ಇವನ ಹೆಸರು ಕೆಡತ್ತೆ ಅಂತ, ಶಾಪ ಅಲ್ಲ ಅದು, ಹೆಸರು ಕೆಡತ್ತೆ ಇವನದ್ದು. ಇದನ್ನು ಯಾರೂ ಒಪ್ಪಲ್ಲ ಅಂತ. ಈ ಕೃಷ್ಣ ವಿಪರೀತ ಪ್ರಾಕ್ಟಿಕಲ್. ಕೃಷ್ಣನನ್ನು ನೋಡಿ ಕಲಿಯಬೇಕಾದದ್ದು ಸಾಕಷ್ಟಿದೆ. ಯಾವುದು ಸರಿ, ಯಾವುದು ತಪ್ಪು, ಏನಾಗಬೇಕು ಅದಾಗಿ ಮುಗಿದಿದೆ. ನೀವು ವಿಚರ್ಚೆ ಇದೆಲ್ಲ ಯಾವಾಗಲೂ ಮಾಡೋಣ. ಈಗೇನು ಅಂದರೆ ಇವನು ಎತ್ಕೊಂಡು ಹೊರಟಿದ್ದಾನೆ, ಅವನನ್ನು ಕೊಂದು ಬಿಡ್ತೀನಿ ಅಂತ. ಕೃಷ್ಣನಿಗೆ ಆಗಬೇಕಾಗಿರೋದೇನೀಗ ಸ್ಟಾಪ್ ಮಾಡಬೇಕು ಅಷ್ಟೇ. ಬಲರಾಮ ಈಗ ತಣ್ಣಗಾಗಬೇಕು. ಒಂದೇ ವೇವ್ಲೆಂತ್ ಇದ್ದವರು ಮಾತ್ರ ಚೆನ್ನಾಗಿರೋಕ್ಕಾಗತ್ತೆ, ಒಟ್ಟಿ ಬದುಕೋಕ್ಕಾಗತ್ತೆ ಅಂತ ಅಂದ್ಕೋತೀವಲ್ಲ, ಹಾಗಲ್ಲ ಅನ್ನೋದು ಗೊತ್ತಾಗತ್ತೆ ಬಲರಾಮ ಮತ್ತು ಕೃಷ್ಣರಲ್ಲಿ. ಹಲವು ವಿಷಯಗಳಲ್ಲಿ ಇಬ್ಬರ ನಿಲುವು ಬೇರೆ, ಇಬ್ಬರ ಯೋಚನೆಗಳು ಬೇರೆ. ಆದರೆ ಅತ್ಯಂತ ಆತ್ಮೀಯವಾಗಿ ಬದುಕಿದ ಅಣ್ಣ ತಮ್ಮ. ಅಲ್ಲಿಯವರೆಗೆ ಹೇಗೆ ಬೇಕಿದ್ರೂ ಮಾಡಿದಂತಹ ದುರ್ಯೋಧನ, ಯಾವುದ್ಯಾವುದೋ ವಿಷಯದಲ್ಲಿ ಮೋಸ, ವಂಚನೆ, ದ್ಯೂತ ಎಲ್ಲ ಮಾಡಿದವನು. ಅಂತಿಮವಾದ ಗದಾ ಯುದ್ಧದಲ್ಲಿ ದುರ್ಯೋಧನ ಮೋಸದ ಯುದ್ಧ ಮಾಡಿದನ ಅಂತ ಕೇಳಿದರೆ ಇಲ್ಲ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ಹೇಳೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್. ನಿಮ್ಮೆಲ್ಲ ಪರವಾಗಿ ಸರ್ ನಿಮಗೆ ಸ್ವಾಗತ, ನಮಸ್ಕಾರ. ಸ್ನೇಹಿತರೆ, ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋದ ಈ ಮಾಯೆ ಎಂಟರ್ಟೈನ್ಮೆಂಟ್ ಚಾನಲ್ ಶುರು ಆಗಿದೆ. ಸುಮಾರು ದಿನಗಳಾಗೋಯ್ತು. ಕೇವಲ ಮನೋರಂಜನೆಗೆ ಸೀಮಿತವಾದ ಚಾನಲ್ ಅದು. ಆಸಕ್ತರು ದಯವಿಟ್ಟು ಅದನ್ನು ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಎಪಿಸೋಡ್ ಶುರು ಮಾಡೋದಾದರೆ, ಇದೇ ಮೊದಲನೇ ಬಾರಿಗೆ ನಾವು ಬಲರಾಮನ ಒಂದು ಎಂಟ್ರಿ ಆಗಿದೆ ಸರ್ ಮಹಾಭಾರತದಲ್ಲಿ. ಇದಕ್ಕಿಂತ ಮುಂಚೆ ನಾವು ಅಂದರೆ ಮಹಾಭಾರತದಲ್ಲಿ ಎಂಟ್ರಿ ಆಗಿ ಒಂದು ಚೂರು ಅಂದರೆ ದುರ್ಯೋಧನ ಹೋಗಿ ಅವನನ್ನು ಮಾತಾಡಿಸ್ತಾನೆ, ನನ್ನ ಪರವಾಗಿ ಬಾ ಅಂತ. ಆಗ ಅವನು ಕೃಷ್ಣನ ನಿಲುವೇ ನನ್ನ ನಿಲುವು ಅಂತ ಹೇಳ್ತಾನೆ. ಯಾವುದವರು ಭಾಗವಹಿಸೋದಿಲ್ಲ, ಯಾವುದವರು ಭಾಗವಹಿಸಬಾರ್ದು ಅಂತ ನಾವು ನಿರ್ಣಯಿಸಿದ್ದೀವಿ. ಕೃಷ್ಣ ಆಗ ನನಗೆ ಮತ್ತು ಅಂತಿಮ ನಿರ್ಣಯ ಕೃಷ್ಣನದ್ದೇ. ಕೃಷ್ಣ ಭಾಗವಹಿಸ್ತಾ ಇಲ್ಲ ಅಂದರೆ ನಾನು ಭಾಗವಹಿಸೋದಿಲ್ಲ ಅಂತ ಅವನು ಹೇಳ್ದ ಅನ್ನೋ ಅಷ್ಟೇ ಭಾಗ ಬಂದಿತ್ತು ಬಲರಾಮನದ್ದು. ಉಳಿದಂತೆ ದ್ರೌಪದಿ ಸ್ವಯಂವರದಲ್ಲಿ ಅವನ ಜೊತೆಗಿದ್ದ ಈ ತರಹದ್ದು ಬಿಟ್ಟರೆ ಇಲ್ಲಿ ಹೆಚ್ಚು ಪಾತ್ರ ಅವನದ್ದು ಇರಲಿಲ್ಲ. ಇನ್ನು ಅರ್ಜುನನ ಹೊತ್ತಿನಲ್ಲಿ ಬಂದಿತ್ತು. ಒಂದ್ಸಲ ಸಿಟ್ಟಾಗ್ತಾನೆ, ಸುಭದ್ರೆಯನ್ನು ಅವನು ಎತ್ಕೊಂಡು ಬಂದಾಗ ಕೃಷ್ಣ ಅಲ್ಲೂ ಕೂಡ ಕೃಷ್ಣನ ಸಮಾಧಾನ ಮಾಡಿರ್ತಾನೆ. ಹೌದೌದು, ಇಲ್ಲೂ ಕೂಡ ಕೃಷ್ಣನ ಸಮಾಧಾನ ಮಾಡ್ತಾನೆ. ಅದು ಹಾಗೇ ಇರುತ್ತೆ. ಅಂದರೆ ಬಲರಾಮ ಕೃಷ್ಣರ ಸಂಬಂಧಗಳ ಹಾಗೇನೆ ಎಷ್ಟೋ ವಿಷಯಗಳಲ್ಲಿ ಇಬ್ಬರಿಗೂ ಪರಸ್ಪರ ಸಮ್ಮತ ಇರೋಲ್ಲ. ಬಲರಾಮ ಬೇರೆಯದೇ ಮಾತಾಡ್ತಾನೆ, ಆಮೇಲೆ ಅದನ್ನು ಕೃಷ್ಣ ತಣ್ಣಗೆ ಮಾಡ್ತಾನೆ. ಕೃಷ್ಣ ತಂತ್ರನೇ ಹೂಡಿರ್ತಾನೆ. ಬಲರಾಮನ ಜೊತೆಗೆ ನೇರ ಮಾತುಕತೆ ಆಡ್ಕೊಂಡು ಎಷ್ಟರನ್ನೂ ಮಾಡೋಕ್ಕಾಗಲ್ಲ. ಆವಾಗ ತಂತ್ರ ಹೂಡಿ ಅದನ್ನು ಮುಗಿಸಿರ್ತಾನೆ. ಆಮೇಲೆ ಬಲರಾಮನ ಸಮಾಧಾನ ಮಾಡ್ತಾನೆ. ಆದರೆ ಅವನು ಬಲರಾಮ ಮತ್ತು ಕೃಷ್ಣನನ್ನೇ ಒಪ್ಕೊಳ್ತಾನೆ, ಹಾಗೆ ಮುಂದೆ ಹೋಗ್ತಾನೆ. ಆ ಥರದ ಒಂದು ವಿಚಿತ್ರವಾದ ಸಂಬಂಧ. ನಾವು ಒಂದೇ ವೇವ್ಲೆಂತ್ ಇದ್ದವರು ಮಾತ್ರ ಚೆನ್ನಾಗಿರೋಕ್ಕಾಗತ್ತೆ, ಒಟ್ಟಿ ಬದುಕೋಕ್ಕಾಗತ್ತೆ ಅಂತ ಅಂದ್ಕೋತೀವಲ್ಲ, ಹಾಗಲ್ಲ ಅನ್ನೋದು ಗೊತ್ತಾಗತ್ತೆ ಬಲರಾಮ ಮತ್ತು ಕೃಷ್ಣರಲ್ಲಿ. ಹಲವು ವಿಷಯಗಳಲ್ಲಿ ಇಬ್ಬರ ನಿಲುವು ಬೇರೆ, ಇಬ್ಬರ ಯೋಚನೆಗಳು ಬೇರೆ. ಆದರೆ ಅತ್ಯಂತ ಆತ್ಮೀಯವಾಗಿ ಬದುಕಿದ ಅಣ್ಣ ತಮ್ಮ ಅವರು. ಬಟ್ ಅವ್ನು ಕೆಲಸ ಏನು ಮಾಡ್ತಿರ್ತಾನೆ ಸರ್ ಬಲರಾಮ? ಅಂದರೆ ರಾಜ್ಯ ನೋಡ್ಕೋತಿರ್ತಾನೆ. ರಾಜ್ಯ ರಕ್ಷಣೆ ಅಲ್ಲಿ ಏನಾಗಿರುತ್ತೆ ಯಾದವರಲ್ಲಿ. ಆರಂಭದಲ್ಲಿ ಬಲರಾಮ ಕೃಷ್ಣರಿಗೆ ತುಂಬ ಕೆಲಸ ಇತ್ತು. ಏನಂದರೆ ಅವರು ಯಾದವರಿಗೊಂದು ಅಸ್ತಿತ್ವವೇ ಇರಲಿಲ್ಲ. ಈ ಜರಾಸಂದನ ಕಡೆಯವರ ದಾಳಿ ಇತ್ತು. 17 ಬಾರಿ ದಾಳಿ ಮಾಡ್ತಾನೆ ಜರಾಸಂದ. ಮೊಸರೆ ಬಿಟ್ಟು ಹೋಗಿ ದ್ವಾರಕೆ ಕಟ್ಕೋಬೇಕಾಗತ್ತೆ. ಆಗೆಲ್ಲ ಬಲರಾಮ ಕೃಷ್ಣ ಯುದ್ಧ ಮಾಡ್ತಾರೆ. ಆಮೇಲೆ ಹಲವು ದುಷ್ಟರನ್ನು ಕೊಲ್ಲುವ ಕೆಲಸವನ್ನು ಬಲರಾಮ ಮಧ್ಯೆ ಮಾಡಿದ್ದಾನೆ. ಆಮೇಲೆ ಏನಾಗುತ್ತೆ, ಅದೆಲ್ಲ ಆಗಿ ಅವರೆಲ್ಲ ಹೋಗಿ ಆಮೇಲೆ ಇವರದ್ದೇ ರಾಜ್ಯ ಆಗಿ ಉಗ್ರಸೇನನ ರಾಜನನ್ನಾಗಿಸಿರ್ತಾರೆ. ಅವರು ತುಂಬ ಕೆಲಸ ಅಂತ ಏನೂ ಇರೋದಿಲ್ಲ ಅವರಿಗೆ, ಆ ಥರದ ವೃತ್ತಿ ಅಂತ ಏನೂ ಇರೋದಿಲ್ಲ. ಧರ್ಮ, ಅರ್ಥ, ಕಾಮಗಳನ್ನು ಇಟ್ಟುಕೊಂಡು ಬಲರಾಮ ಮಾತಾಡ್ತಾನೆ. 3 ಇದೆ: ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ, ಪುರುಷಾರ್ಥ ಅಂತ ಕರೀತಾರೆ. ಅದು ನಮ್ಮ ಭಾರತೀಯ ಪರಂಪರೆಯ 4 ಮಹಾಮೌಲ್ಯಗಳು. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಪುರುಷಾರ್ಥ, ಚತುರ್ವಿಧ ಪುರುಷಾರ್ಥ ಅಂತ ಕರೀತಾರೆ. ಏನು ಪುರುಷಾರ್ಥ, ಇದನ್ನು ಮಾಡಿದೆಯಲ್ಲ ಅಂತೆಲ್ಲ ಪ್ರಶ್ನೆ ಕೇಳ್ತಾರೆ. ಯಾವ ಪುರುಷಾರ್ಥಕ್ಕೆ ಮಾಡಿದೆ ಅಂತ ಕೇಳ್ತಾರೆ. ಅಂದರೆ ಈ 4ರಲ್ಲಿ ಒಂದು ಆಗಬೇಕು. ಅದರಲ್ಲಿ ಯಾವುದೇ ಕ್ರಿಯೆಯನ್ನು ಮಾಡಿದರೂ ಈ 4ರಲ್ಲಿ ಒಂದು ಸಿಗಬೇಕು ಅಂತ. ಒಂದು ಅದರಲ್ಲಿ ಧರ್ಮ ಸಿಗಬೇಕು, ಅಥವಾ ಅದರಲ್ಲಿ ಅರ್ಥ ಸಿಗಬೇಕು. ಅರ್ಥ ಅಂದರೆ ಸಂಪತ್ತು ಎಲ್ಲ ಬಂತು, ಹಣ, ವಸ್ತು ಏನೆಲ್ಲ ಸಿಗುತ್ತೋ ಅದೆಲ್ಲ. 3ನೇಯದ್ದು ಕಾಮ ಅಂದರೆ ಆಸೆಗಳು ಅಂತ. ಕಾಮ ಅಂದರೆ ದೈಹಿಕ ಬಯಕೆ ಮಾತ್ರ ಅಲ್ಲ, ಯಾವುದೇ ಥರದ ಆಸೆಗಳಿರುತ್ತೋ ಅದು ಈಡೇರಬೇಕು. ಇನ್ನೊಂದು ಮೋಕ್ಷ ಅಂದರೆ ಪರಮಾತ್ಮನ ಸಾನ್ನಿಧ್ಯ ಸಿಗಬೇಕು. ಈ 4 ಬದುಕಿನ ಮೌಲ್ಯಗಳು. ನೀನು ಏನೇ ಮಾಡಿದರೂ ಇದು ಸಿಗಬೇಕು ಅಂತ. ಇವುಗಳಲ್ಲೊಂದು ಸಾಮರಸ್ಯ ಇರಬೇಕು. ನೀನು ನಿನ್ನ ಭೌತಿಕದ ಇಲ್ಲಿ ಆಸೆಗಳನ್ನು ಈಡೇರಿಸ್ಕೋ, ಅದಕ್ಕೆ ಬೇಕಾದ ನಿನ್ನ ಸಂಪತ್ತು ಸಮೃದ್ಧಿ ಎಲ್ಲ ಬೆಳೆಸ್ಕೋ. ಆದರೆ ಅದು ಧರ್ಮಕ್ಕೂ ಮೋಕ್ಷಕ್ಕೂ ತೊಂದರೆ ಆಗದೇ ಇರುವಂತೆ ನಡೆಸ್ಕೊಂಡು ಹೋಗು ಅನ್ನುವ
ಅಂಶ ಅದು. ಈ ಪುರುಷಾರ್ಥ ಅಂತಂದರೆ ಈಗ ನಮ್ಮ ಅದರಲ್ಲಿ ಪುರುಷ ಅನ್ನೋ ಪದಕ್ಕೆ ಕೆಲವೊಬ್ಬರಿಗೆ ಪುರುಷ ಅನ್ನುವ ಶಬ್ದಕ್ಕೆ ನಾವಿವತ್ತು ಬಳಸ್ತಾ ಇರುವ ಪುರುಷ ಮಹಿಳೆ ಅಂತ ಇದೆಯಲ್ಲ, ಅದು ಯಾವುದೋ ಕಾಲದ ಅನಂತರ ಬಂದ ಬಳಕೆ. ಅದು ಪುರುಷ ಅನ್ನೋದಕ್ಕೆ ಪುರುಷೇತೆ ಅಂತ ಅರ್ಥ. ಅಂದರೆ ದೇಹವನ್ನು ಒಂದು ಪುರ ಅಂತ ಕರೆದಿದ್ದಾರೆ. ಈ ಪುರದಲ್ಲಿ ವಾಸ ಮಾಡುವವನು ಪುರುಷ ಅಂತ. ಅಂದರೆ ನಮ್ಮೊಳಗಿರುವ ಆತ್ಮನನ್ನು ಪುರುಷ ಅಂತ ಕರೆಯೋದು. ಅದು ಗಂಡಿನೊಳಗೋ ಹೆಣ್ಣಿನೊಳಗೋ ಪ್ರಾಣಿಗಳ ಒಳಗೋ ಪಕ್ಷಿಗಳ ಒಳಗೋ ಎಲ್ಲ ಒಂದೇ ಆತ್ಮ ಇರೋದು. ಪುರುಷ ಅಂತ ಕರೆಯೋದು ಅವನನ್ನು, ಆ ಆತ್ಮವನ್ನು ಪುರುಷ ಅಂತ ಕರೆಯೋದು. ಹಾಗಾಗಿ ನಮ್ಮಲ್ಲಿ ಮೊದಲ ತುಂಬ ಕಾಲ ಪುರುಷ ಅನ್ನುವ ಶಬ್ದ ಬಳಕೆ ಆಗ್ತಾ ಇದ್ದಿದ್ದು ಜೀವಾತ್ಮ ಅನ್ನುವ ಅರ್ಥದಲ್ಲಿ, ಆತ್ಮ ಅನ್ನುವ ಅರ್ಥದಲ್ಲಿನೇ. ನಂತರ ಏನಾಯಿತು, ಪುರುಷ ಸ್ತ್ರೀ ಅಂತ ಬೇರೆ ಥರ ಮಾಡಿಕೊಂಡು ಬಳಕೆ ಹೆಚ್ಚಾದಾಗ ಪುರುಷ ಅಂತ ಬಂದ ಕೂಡಲೇ ಸಮಸ್ಯೆ ಆಗುತ್ತೆ. ಅಲ್ಲಿ ಪುರುಷಾರ್ಥ ಅಂದರೆ ಒಂದು ಜೀವಿ ಬಯಸುವ ಅಂಶಗಳು ಅಂತ ಅರ್ಥ. ಅರ್ಥ ಅಂದರೆ ಬಯಸುವಂಥದ್ದು, ಪ್ರಯೋಜನ ಅಂತ. ಅರ್ಥ ಅನ್ನುವ ಶಬ್ದಕ್ಕೆ ಅರ್ಥ ಅಂದರೆ ಹೊರಗಡೆ ನಾವು ಹಣ ಅನ್ನೋ ಅರ್ಥದಲ್ಲೆಲ್ಲ ಬಳಸ್ತೀವಿ, ಒಂದು ಶಬ್ದಕ್ಕೆ ಇರುವ ಅರ್ಥ ಅಂತ ಬಳಸ್ತೀವಿ, ಹೀಗೆಲ್ಲ ಬಳಸ್ತೀವಲ್ಲ. ಅರ್ಥ ಅಂದರೆ ಪ್ರಯೋಜನ ಅನ್ನುವ ಅರ್ಥದಲ್ಲಿ ಇರುವಂಥದ್ದು. ಇಲ್ಲಿ ಪುರುಷಾರ್ಥ ಅಂದರೆ ಪುರುಷನಿಗೆ ಆಗಬೇಕಾದ ಪ್ರಯೋಜನ ಏನು, ಅಂದರೆ ಅವನ ಆಕಾಂಕ್ಷೆ ಏನು ಅಂತ, ಅವನು ಬಯಸೋದು. ಪುರುಷನ ಬಯಕೆ, ಒಂದು ಜೀವಿಯ ಬಯಕೆ ಈ 4ರಲ್ಲೇ ಮುಗಿದೋಯ್ತು ಅಂತ. ಈ 4ರನ್ನು ಮೀರಿದ್ದೊಂದಿಲ್ಲ, ಇದು ಇಷ್ಟರಲ್ಲೇ ಮುಗಿದೋಗುತ್ತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಏನೆಲ್ಲ ಆಸೆಗಳು ಹುಟ್ಟತ್ತೋ ಅವೆಲ್ಲವೂ ಕಾಮದಲ್ಲಿ ಬರುತ್ತೆ. ಕಾಮ ಅಂದರೆ ಎಲ್ಲ ತರಹದ ಆಸೆಗಳು, ಒಳ್ಳೆ ಆಸೆಗಳು, ಕೆಟ್ಟ ಆಸೆಗಳು, ಎಂಥ ಆಸೆಗಳು ಬೇಕಿದ್ರೂ ಇರ್ಬೋದು. ಆದರೆ ಧರ್ಮವನ್ನು ಅಲ್ಲಿ 2 ಅಂತ ಹೇಳ್ತಾರೆ. ಏನು ಅಂದರೆ ಒಂದು ಈ ಪುರುಷಾರ್ಥದ ಕಾಮ ಅಂತ ಒಂದು ಆಸೆ ಅಂತ ಒಂದು, ಇನ್ನೊಂದು ಷಡ್ವೈರಿಗಳು ಅಂತ ಒಂದು ಪಟ್ಟಿ ಕೊಡ್ತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ 6. ಅಲ್ಲೊಂದು ಕಾಮ ಅಂತ ಬರುತ್ತೆ. ಆ ಆಸೆ ಯಾವುದು ಅಂದರೆ ಕೆಟ್ಟ ಆಸೆಗಳು, ನಮ್ಮನ್ನು ಹಾಳು ಮಾಡುವ ಆಸೆಗಳು. ಕೆಟ್ಟ ಆಸೆಗಳು ಒಳ್ಳೆಯ ಆಸೆಗಳು ಅನ್ನೋದಕ್ಕೆ ಅರ್ಥ ಏನು ಅಂದರೆ, ಯಾವ ಆಸೆ, ಕೆಟ್ಟ ಆಸೆ ಒಳ್ಳೆಯ ಆಸೆ ಅಂತ ಆಸೆಯಲ್ಲೇನು ವಿಭಾಗ ಅಲ್ಲ. ಯಾವ ಆಸೆ ನಮಗೂ ದೀರ್ಘದೃಷ್ಟಿಯಿಂದ ಒಳ್ಳೇದು ಮಾಡದೆ ನಮ್ಮ ಸುತ್ತ ಇರೋರಿಗೂ ಕೆಡುಕು ಮಾಡುತ್ತೋ ಅದನ್ನು ಕೆಟ್ಟ ಆಸೆ ಅಂತ ಕರೆಯೋದಷ್ಟೇ. ಅದು ಅಲ್ಲಿ ಬಂದಿರೋದು ಷಡ್ವೈರಿಗಳಲ್ಲಿ. ಅದು ವೈರಿ ಅಂತ ಕರೀತಾರೆ ಅದನ್ನು. ಆ ಕಾಮವನ್ನು ನಮ್ಮ ವೈರಿ ಅಂತ ಕರೀತಾರೆ. ಇಲ್ಲಿ ಬಂದಿದ್ದು ವೈರಿ ಅಲ್ಲ, ಇದು ಬೇಕಾಗಿರೋದು. ಒಂದೇ ಶಬ್ದ, ಒಂದೇ ಪ್ರೊನೌನ್ಸಿಯೇಷನ್, ಅದರ ಸಂದರ್ಭಕ್ಕೆ ಅನುಗುಣವಾಗಿ ಅದರ ಅರ್ಥ ಬೇರೆ ಆಗುತ್ತೆ. ಅದು ಏನು ಮಾಡುತ್ತೆ ಅನ್ನೋದ್ರ ಮೇಲೆ ಬದಲಾಗುತ್ತೆ. ಅದು ರಿಸಲ್ಟ್ ಏನು ಅನ್ನೋದ್ರ ಮೇಲೆ ಬೇರೆ ಬೇರೆ ಆಗುತ್ತೆ. ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳಲ್ಲಿ ಇಲ್ಲಿ ಕಾಮದ ಬಗ್ಗೆ ಮೋಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ. ಧರ್ಮ, ಅರ್ಥ, ಕಾಮಗಳು ಜೊತೆಗಿರಬೇಕು ಅಂತ ಬಲರಾಮ ಹೇಳ್ತಾನೆ. ಒಂದಕ್ಕೊಂದು ಜೊತೆಗಿರಬೇಕು ಅಂತ. ಧರ್ಮಾರ್ಥವು ಧರ್ಮ ಕಾಮೋಚ ಕಾಮಾರ್ಥವು ಚಾಪ್ಯ ಪೀಡೆಯಂ ಧರ್ಮಾರ್ಥ ಕಾಮಾನ್ಯೋಭ್ಯೇತಿ ಸೋತ್ಯಂತಂ ಸುಖಮಶ್ನುತೆ. ಒಬ್ಬ ಮನುಷ್ಯ ಸುಖವಾಗಿ ಆನಂದವಾಗಿ ಇರೋದಕ್ಕೆ ಕಾರಣ ಆಗೋದು ಯಾವುದು ಅಂದರೆ ಧರ್ಮ ಮತ್ತು ಅರ್ಥಗಳು, ಧರ್ಮ ಮತ್ತು ಕಾಮಗಳು, ಕಾಮ ಮತ್ತು ಅರ್ಥಗಳು ಇವು ಜೊತೆಗೇ ಇರಬೇಕು ಅಂತ. ಇವು ಬೇರೆ ಬೇರೆ ಇರಬಾರ್ದು ಅಂತ. ಧರ್ಮ ಬೇರೆ, ಅರ್ಥ ಬೇರೆ, ಧರ್ಮ ಬೇರೆ, ಕಾಮ ಬೇರೆ, ಕಾಮ ಬೇರೆ, ಅರ್ಥ ಬೇರೆ ಅಂತ ಆಗಬಾರದು ಅಂತ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಇದೆ ನಮ್ಮಲ್ಲಿ. ಈ ಪುರುಷಾರ್ಥಗಳ ಬಗ್ಗೆ ಸಾಕಷ್ಟು ಮಾತುಗಳು ಎಲ್ಲ ಕಡೆಗೂ ಬರುತ್ತೆ. ಅಂದರೆ ಧರ್ಮ ಮುಖ್ಯ ಅಂತ ಅಂದುಕೊಂಡು ಅರ್ಥಕಾಮಗಳನ್ನು ಕೂಡ ನಾಶ ಮಾಡ್ಕೋಬಾರದು ಅನ್ನೋ ಮಾತುಗಳು ಕೂಡ ಇದೆ. ಧರ್ಮ ಮುಖ್ಯ ಅಂತ ಅಂದುಕೊಂಡು ನೀನು ಆಸೆಯನ್ನೇ ಪಡೆದೆ, ಆಸೆಯನ್ನೇ ಈಡೇರಿಸ್ಕೊಳ್ಳೋದಕ್ಕೆ ಬೇಕಾಗುವ ಏನನ್ನೂ ಮಾಡಿಕೊಳ್ಳದೆ ಎಲ್ಲ ಇರಬೇಕಾಗಿಲ್ಲ, ಹಾಗಿರೋದು ತಪ್ಪು. ಅಂದರೆ ಧರ್ಮ ಮುಖ್ಯ ಅಂತ ಅರ್ಥಕಾಮಗಳನ್ನು ಪೀಡಿಸಬೇಡ, ಅರ್ಥ ಮುಖ್ಯ ಅಂತ ಧರ್ಮ ಕಾಮಗಳನ್ನು ಪೀಡಿಸಬೇಡ, ಕಾಮ ಮುಖ್ಯ ಅಂತ ಅರ್ಥ ಧರ್ಮಗಳನ್ನು ಪೀಡಿಸಬೇಡ. ಹಾಗಂದ್ರೇನು, ಅದರಿಂದ ಅದನ್ನು ಪೀಡಿಸಬೇಡ ಅಂದ್ರೆ ಏನು ಅಂದರೆ, ವಿಪರೀತ ಆಸೆಗೆ ಒಳಪಟ್ಟು ಸಂಪತ್ತನ್ನೆಲ್ಲ ಕಳ್ಕೊಳ್ತಾನೆ ಸರ್ ಒಬ್ಬ. ಈಗ ಅವನ ಹತ್ರ ಇರೋ ಸಂಪತ್ತು, ಅದು ಅಧಿಕಾರ ಇರ್ಬೋದು, ಹುದ್ದೆ ಇರ್ಬೋದು, ವೃತ್ತಿ ಇರ್ಬೋದು, ಮನೆ ಇರ್ಬೋದು, ಜಮೀನು ಇರ್ಬೋದು, ಹಣ ಇರ್ಬೋದು, ಜನ ಇರ್ಬೋದು, ಇದೆಲ್ಲ ಒಂದು ಸಂಪತ್ತು. ಎಷ್ಟೋ ಜನ ಅತಿಯಾದ ಆಸೆಗೆ ಬಿದ್ದು ಇದನ್ನು ಕಳ್ಕೊಳ್ಳೋದನ್ನು ನೋಡ್ತೀವಿ. ಅದಕ್ಕೇನು ಹೇಳ್ತಾರೆ ಅಂದರೆ, ನಿನ್ನ ಆಸೆ ಯಾವ ಪ್ರಮಾಣದಲ್ಲಿ ಇರಬೇಕು ಅಂದರೆ, ನಿನ್ನ ಸಂಪತ್ತೆಲ್ಲ ನಾಶ ಆಗಿಬಿಡಬಾರ್ದು, ಅಷ್ಟು ಆಸೆ ಇರಬೇಕು. ನಿನ್ನ ಸಂಪತ್ತು ಹೇಗಿರಬೇಕು ಅಂದರೆ, ಆ ಸಂಪತ್ತು ನಿನ್ನ ಆಸೆಯನ್ನು ಈಡೇರಿಸುವಂತೆ ಇರಬೇಕು. ಈಗ ತುಂಬ ಜನಕ್ಕೆ ಹಣ ಮಾಡೋ ಬಯಕೆ, ಹಣ ಮಾಡೋದು ಅಂತ ಅವನೇ ಸುಖ ಪಡಲ್ಲ. ಅದರಲ್ಲಿ ತುಂಬ ಜನ ನೋಡ್ತೀವಿ ನಾವು ಅಂಥವ್ರನ್ನ. ಅವನಿಗೇನೋ ಒಂದು ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಒಂದು ಇದು ಬೇಕು, ಅಂಕೆ ಜಾಸ್ತಿ ಆಗ್ತಾ ಇರಬೇಕು. ಹಗಲು ರಾತ್ರಿ ಅಂತಿಲ್ಲದೆ ದುಡಿದು ಕೆಲಸ ಮಾಡ್ತಾನೆ ಅಂತ. ಇಲ್ಲೇನಾಯ್ತು ಈಗ ಅಂದರೆ, ನೀನು ಆಸೆಯನ್ನು ನಾಶ ಮಾಡಿಕೊಂಡೆ. ನೀನು ಅರ್ಥದ ಹಿಂದೆ ಹೋಗಿ, ಸಂಪತ್ತಿನ ಹಿಂದೆ ಹೋಗಿ ಒಂದು ಸಣ್ಣ ಆಸೆನೂ ಈಡೇರಿಸ್ಕೊಳ್ಳದೆ ಹೋಗ್ಬಿಟ್ಟಿಯಲ್ಲ ನೀನು ಅಂತ. ಸರಿ, ಬ್ಯಾಲೆನ್ಸೇ ಇಲ್ಲಿ ಇಷ್ಟು ಕತೆ ಹೇಳೋದು. ಎಷ್ಟು ಆಸೆ ಬೇಕು, ಎಷ್ಟು ಸಂಪತ್ತು ಬೇಕು ಅಂತ ಅಂದರೆ,
ಆಸೆಯನ್ನು ಈಡೇರಿಸೋದು ಸಂಪತ್ತಿನ ಕೆಲಸ, ಸಂಪತ್ತು ಆಸೆಯಿಂದಾಗಿ ಹಾಳಾಗಬಾರದು. ಇದೊಂದು ಬ್ಯಾಲೆನ್ಸ್. ಇದರ ಜೊತೆಗೆ ಧರ್ಮದ ಜೊತೆಗೂ ಎರಡಕ್ಕೂ ಇಂಥದ್ದೇ ನಂಟಬೇಕು. ಧರ್ಮ ಅಂದರೆ ವ್ಯಾಪಕವಾದ ಅರ್ಥದಲ್ಲಿ, ಒಳಿತು ಅನ್ನುವ ಅರ್ಥದಲ್ಲಿ ತಗೊಳ್ತಾ ಇರೋದು, ರಿಲಿಜನ್ ಅನ್ನುವ ಅರ್ಥದಲ್ಲ. ನಿನ್ನ ಆಸೆಗಳು ಅದು ಒಳಿತು ಮಾಡಬೇಕು ನಿನ್ನ ಸುತ್ತ ಇರುವ ಪ್ರಪಂಚಕ್ಕೆ. ಪ್ರಪಂಚ ಅಂದರೆ ಅಲ್ಲೆಲ್ಲೋ ಅಮೆರಿಕ ತುದಿಯಲ್ಲಿದ್ದವನಿಗೆ ಅಂತಲ್ಲ, ನನ್ನ ಸುತ್ತ ನನ್ನದೊಂದು ಪ್ರಪಂಚ ಇದೆ, ಅಥವಾ ನಾನಿಲ್ಲಿ ಮಾಡೋದು ಎಲ್ಲಿಗೂ ಪರಿಣಾಮ ಬೀರ್ಬೋದು. ಆದರೆ ನೀನು ಮಾಡುವ ನಿನ್ನ ಆಸೆ ಇರಲಿ, ನೀನು ಗಳಿಸಿಕೊಳ್ಳುವ ಸಂಪತ್ತಿರಲಿ, ಅದು ಇನ್ನೊಬ್ಬನ ಬದುಕನ್ನು ಹಾಳು ಮಾಡಬಾರ್ದು, ಕೊನೆಗೊಂದು ದಿವಸ ನಿನ್ನ ಬದುಕನ್ನು ಅರ್ಥ ಮಾಡಬಾರ್ದು, ಹಾಳು ಮಾಡಬಾರದು. ಇದು ಧರ್ಮ, ಒಳಿತು. ಅಂದರೆ ಒಳಿತು ಅನ್ನೋದು ಆಸೆ ಮತ್ತು ಸಂಪತ್ತಿನ ಜೊತೆ ಸೇರಿಕೊಂಡಿರಬೇಕು. ಇದೊಂದು ಒಂದು ಬಹಳ ಇದರ ಲೆಕ್ಕಾಚಾರ, ಅದು ಪರ್ಸಂಟೇಜ್ ಎಷ್ಟು ಏನು ಅಂತ ಅಂದರೆ ಒಂದು ಪಕ್ಕಾ ಲೆಕ್ಕಾಚಾರ. ಇದರಲ್ಲಿ ಯಾವುದಕ್ಕೂ ಕಡಿಮೆ ಅಂಕ ಅಂತ ಇಲ್ಲ. ಇದನ್ನು ಇಟ್ಟುಕೊಂಡು ಬಲರಾಮ ಮಾತಾಡ್ತಾನೆ, ಇದು ಮೂರರ ಸಮನ್ವಯ ಬೇಕೇ ಬೇಕಾಗುತ್ತೆ ಎಲ್ಲ ಕಡೆಗೆ ಅಂತ. ತದಿದಂ ವ್ಯಾಕುಲಂ ಸರ್ವಂ ಕೃತಂ ಧರ್ಮಸ್ಯ ಪೀಡನಾತ್. ಈಗ ಭೀಮ ಏನು ಮಾಡದ ಅಂತ ಅಂದರೆ ಅವನು ಧರ್ಮಕ್ಕೆ ಪೆಟ್ಟು ಕೊಟ್ಟ ಅಂತಲೇ ಹೇಳ್ತಾನೆ. ಇದೆಲ್ಲ ಸರಿ, ಪ್ರತಿಜ್ಞೆ ಇನ್ನೊಂದು ಏನನ್ನೇ ಕೃಷ್ಣ ಹೇಳಿದರೂ ಕೂಡ ಇದರಲ್ಲಿ ಪೆಟ್ಟು ಬಿದ್ದಿದ್ದು ಧರ್ಮಕ್ಕೆ. ಹಾಗಾಗಿ ಇದು ಸರಿಯಲ್ಲ ಅನ್ನುವ ತನ್ನ ನಿಲುವನ್ನೇ ಅವನು ವ್ಯಕ್ತಪಡಿಸ್ತಾನೆ ಬಲರಾಮ. ಈ ಕೃಷ್ಣ ವಿಪರೀತ ಪ್ರಾಕ್ಟಿಕಲ್. ಅವನು ಕೃಷ್ಣನನ್ನು ನೋಡಿ ಕಲಿಯಬೇಕಾದದ್ದು ಸಾಕಷ್ಟಿದೆ. ಈಗ ಅವನಿಗೆ ಇದೇ ಕೃಷ್ಣನ ಜಾಗದಲ್ಲಿ ನಾವಿದ್ದರೆ ಈಗ ಇದು ಸರಿ ಅಂತ ವಾದಕ್ಕೆ ಹೊರಡ್ತೀವಿ ನಾವು. ಕೃಷ್ಣನಿಗೆ ಅದೆಲ್ಲ ಬೇಕಾಗಿರೋದು. ಈಗ ಯಾವುದು ಸರಿ ಯಾವುದು ತಪ್ಪು ಏನಾಗಬೇಕು ಅದಾಗ ಮುಗಿದಿದೆ. ನೀವು ಚರ್ಚೆ ವಿಚರ್ಚೆ ಇದೆಲ್ಲ ಯಾವಾಗಲೂ ಮಾಡೋಣ. ಈಗೇನು ಅಂದರೆ ಇವನು ಎತ್ಕೊಂಡು ಹೊರಟಿದ್ದಾನೆ, ಅವನನ್ನು ಕೊಂದು ಬಿಡ್ತೀನಿ ಅಂತ. ಕೃಷ್ಣನಿಗೆ ಆಗಬೇಕಾಗಿರೋದೇನೀಗ ಸ್ಟಾಪ್ ಮಾಡಬೇಕು ಅಷ್ಟೇ. ಬಲರಾಮ ಈಗ ತಣ್ಣಗಾಗಬೇಕು, ಬೈಕೊಳ್ತಾ ಇರಲಿ, ಬೇಕಿದ್ರೆ ಆಯ್ತು ಸರಿ ಇಲ್ಲ ಅಂತ ಹೇಳ್ಕೊಳ್ತಾ ಮನೆಗೆ ಹೋಗ್ಲಿಬೇಕು. ಈ ಭೀಮ ಬಲರಾಮ ಯುದ್ಧ ಶುರುವಾಗಬಾರ್ದು ಅಂತ. ಅದು ಎಲ್ಲಿಗೆ ಹೋಗುತ್ತೆ ಈಗ? ಎಕ್ಸಾಕ್ಟ್ಲಿ, ಅದು ಎಲ್ಲಿಗೆ ಹೋಗುತ್ತೆ ಈಗ? ಭೀಮನ ಮೇಲೆ ಇವನು ಹೋದರೆ ಅರ್ಜುನ ಸುಮ್ಮನೆ ಇರೋಕೆ ಬರುತ್ತಾ, ಯುಧಿಷ್ಠಿರ ಸುಮ್ಮನೆ ಇರೋಕೆ ಬರುತ್ತಾ? ಮತ್ತು ಎಲ್ಲಿಗೆ ತಗೊಂಡು ನಿಲ್ಲಿಸಿದಾಗಾಯ್ತು. ಇಷ್ಟಾಗ ಕೃಷ್ಣ ಏನು ಮಾಡಬೇಕೀಗ? ಆಚೆಗೆ ನಿಲ್ಬೇಕಾ, ಈಚೆ ನಿಲ್ಬೇಕಾ? ಇದು ಬಿಗಡಾಯಿಸಬಾರ್ದು, ಪರಿಸ್ಥಿತಿ ಬಿಗಡಾಯಿಸಬಾರ್ದು. ಹಾಗಾಗಿ ಅವನು ಎಲ್ಲವನ್ನು ಈ ಸನ್ನಿವೇಶ ಹೇಗೆ ಮುಗಿಬೇಕು ಅನ್ನೋದನ್ನೇ ಕೃಷ್ಣ ಯೋಚಿಸೋದು ಪ್ರತಿ ಹಂತದಲ್ಲಿ. ಹಾಗಾಗಿ ಅವನು ಹೇಳ್ದ, ನಿನ್ನ ಬಗ್ಗೆ ಎಷ್ಟು ಒಳ್ಳೆಯ ಹೆಸರಿದೆ ನೋಡು, ಅರೋಷಣಃ, ನಿನ್ನ ಸಿಟ್ಟು ಮಾಡೋನೇ ಅಲ್ಲ ಅಂತ ನಿನಗೆ ಹೆಸರಿದೆ, ಧರ್ಮಾತ್ಮ ಅಂತ ಹೆಸರಿದೆ, ಸತತಂ ಧರ್ಮ ವತ್ಸಲಃ, ನಿನಗೆ ಅತ್ಯಂತ ಪ್ರೀತಿ ಧರ್ಮ ಅಂದರೆ, ಇಷ್ಟು ಒಳ್ಳೆಯ ಹೆಸರಿದೆ ನಿನಗೆ. ನೀನು ಹಾಗಿರುವಾಗ ಈ ಥರ ಸಿಟ್ಟು ಮಾಡ್ಕೊಂಡು ಹೋಗೋದು ಸರಿನಾ? ತಸ್ಮಾತ್ ಸಂಶಾಮ್ಯ ಮಾಕೃದ, ಹಾಗಾಗಿ ಶಾಂತನಾಗು, ಸಿಟ್ಟು ಮಾಡಬೇಡ. ಇನ್ನೂ ಒಂದನ್ನು ಗಮನಿಸು, ನೀನು ಗಮನಿಸಬೇಕಾದ ಏನೇನು ಅಂತ ಅಂದರೆ, ಒಂದು ವೈರ ಇದೆ, ದ್ವೇಷ ಇದೆ ಇವ್ರ ನಡುವೆ. ಆ ದ್ವೇಷ ಮುಗಿಬೇಕಿದೆ. ಭಾಳ ಗಂಭೀರವಾದ ಮಾತಾಡ್ತಾನೆ. ಆಂಧ್ರುಣ್ಯಂ ಯಾತು ವೈರಸ್ಯ, ವೈರ ಅನ್ನೋದು ಮುಕ್ತಾಯ ಆಗೋಗಲಿ, ಇಲ್ಲದ್ರೆ ಮುಗಿಯೋಲ್ಲ ಇದು. ಈ ವೈರ ಅನ್ನೋದು ಅವರಿಬ್ಬರ ನಡುವೆ ನಿಲ್ಲೋಲ್ಲ, ಇದು ಜಗತ್ತಿನ ಎರಡು ಗುಂಪುಗಳ ವೈರ ಆಗತ್ತೆ ಅಂತ. ಏನೋ ಒಂದಾಗ ಒಂದು ವೈರ ಮುಗಿದು ಹೋಗಲಿ. ಪ್ರತಿಜ್ಞಾಯಾಶ್ಚ ಪಾಂಡವ, ಭೀಮನದೊಂದು ಪ್ರತಿಜ್ಞೆ ಇದೆ, ಅದು ಪೂರೈಸಿ ಹೋಗಲಿ. ಇನ್ನೂ ಒಂದು ಗಮನಿಸಬೇಕಾದದ್ದು, ಪ್ರಾಪ್ತಂ ಕಲಿಯುಗಂ ವಿದ್ಧಿ, ಕಲಿಯುಗ ಬಂದಿದೆ ಅನ್ನೋದು ನಿನ್ನ ಗಮನದಲ್ಲಿರಬೇಕು ಅಂತ. ಕಲಿಯುಗ ಬಂದಿದೆ ಅನ್ನೋದು ಗಮನದಲ್ಲಿರಬೇಕು ಅಂದರೆ ಕಾಲಧರ್ಮ ಅಂತ ಒಂದಿದೆ ಅಂತ. ಈ ಧರ್ಮ ಅಂತ ಅಂದಾಗ ಧರ್ಮ ಕೃತಯುಗದಲ್ಲಿ 4 ಕಾಲಿನ ಮೇಲೆ ನಿಂತಿರುತ್ತೆ, ತ್ರೇತಾಯುಗದಲ್ಲಿ 3 ಕಾಲಿನ ಮೇಲೆ ನಿಂತಿರುತ್ತೆ, ದ್ವಾಪರದಲ್ಲಿ 2 ಕಾಲಿನ ಮೇಲೆ ನಿಂತಿರುತ್ತೆ, ಕಲಿಯುಗದಲ್ಲಿ 1 ಕಾಲಿನ ಮೇಲೆ ನಿಂತಿರುತ್ತೆ ಅಂತ ಮಾತು. ಹಾಗಂದ್ರೆ ಏನು? ಕಾಲು ಅಂದರೆ ಅದನ್ನೊಂದು ಗೋವು, ಅದಕ್ಕೆ 4 ಕಾಲು ಅಂತ ಚಿತ್ರಣ ಕೊಟ್ಕೊಳ್ತೀವಿ, ಸರಿನೇ, ಅದು ಅಲ್ಲ ಅಂತಲ್ಲ. ಆದರೆ ಇದು ಕಾಲು ಭಾಗ, ಅರ್ಧ ಭಾಗ, ಮುಕ್ಕಾಲು ಭಾಗ, ಪೂರ್ಣ ಭಾಗ ಅಂತ ಅರ್ಥ. ಈಗ 1 ಅಂದರೆ 1ರಲ್ಲಿ 4 ಭಾಗ ಇದೆಯಲ್ವಾ, 4 ಕಾಲುಗಳು ಸೇರಿ ಅದು 1 ಅಂತ ಆಗಿದೆಯಲ್ಲ. ಅದರಲ್ಲಿ ಕೃತಯುಗ ಅಂತ ಬಂದಾಗ 100% ಧರ್ಮನೇ ನಡೆಯುತ್ತೆ, ಎಲ್ಲರೂ ಹಾಗೆ ನಡ್ಕೋತಾರೆ. ತ್ರೇತ ಅಂತ ಬಂದಾಗ ಅರ್ಧ ಆಗಿಬಿಡುತ್ತೆ ಅದು. ದ್ವಾಪರ ಅಂತ ಬಂದಾಗ ಅಲ್ಲಿ 3 ಭಾಗ ಆಗುತ್ತೆ. ದ್ವಾಪರ ಅಂತ ಬಂದಾಗ 3 ಆಗುತ್ತೆ. ದ್ವಾಪರ ಬಂದಾಗ 2 ಆಗುತ್ತೆ. ತ್ರೇತಾದಲ್ಲಿ 3 ಆಗುತ್ತೆ. ಕಲಿಯುಗ ಅಂತ ಬಂದಾಗ ಕಾಲು ಭಾಗ ಮಾತ್ರ, ಮುಕ್ಕಾಲು ಭಾಗ ಅಧರ್ಮವೇ ಇರುತ್ತೆ. ಆ ಕಾಲ ಬಂದಿದೆ, ಅದನ್ನು ಗಮನಿಸು. ಕಾಲಧರ್ಮ ಅದು, ಕಾಲಧರ್ಮ ಹೀಗೆ ಮಾಡಿಸತ್ತೆ ಅಂತ ಕೃಷ್ಣ ಹೇಳ್ತಾ ಇರೋದು. ಈಗ ಇದನ್ನು ನಾವೇನು ಮಾಡೋಕ್ಕಾಗಲ್ಲ ಅನ್ನೋ ಅರ್ಥದಲ್ಲಿ ಕಾಲ ತನ್ನ ಪ್ರಭಾವವನ್ನು ಬೀರತ್ತೆ ಅಂತ ಇಷ್ಟು ಮಾತನ್ನು ಅವನು ಹೇಳ್ತಾನೆ. ನೀನೇನಾದರೂ ಇದನ್ನು ತೊಗೊಂಡು ಮುಂದೆ ಹೋಗ್ಬಿಟ್ರೆ ಕಾಲನ ಪ್ರಭಾವ ನಿನ್ನ ಮೇಲೂ ಬೀರುತ್ತೆ ಅಂತ. ಅಲ್ಲ, ಈಗ ಅವನನ್ನು ಖಂಡಿಸಬಹುದು. ಭೀಮ ನೀನು ಮಾಡಿದ್ದು ಸರಿಯಲ್ಲ ಅಂತ ಬಲರಾಮ ತೀರ್ಪು ಕೊಡ್ಬೋದು. ಬಲರಾಮ ಭೀಮನ ಮೇಲೆ ಹೋಗಿ ಅವನ ಮೇಲೆ ಆಕ್ರಮಣ ಮಾಡೋದಕ್ಕೆ ಬಲರಾಮನ ಕಾರಣಗಳಿಲ್ಲ. ಈಗ ಇಲ್ಲಿ ಬಲರಾಮ ತಪ್ಪಿತಸ್ಥನಾಗುತ್ತಾನಾಗ ಏಕಾಏಕಿ ಹೋಗಿ ತಪ್ಪು ಮಾಡಿದವನ್ನ ನಾನು ಕೊಂದು ಬಿಡ್ತೀನಿ ಅಂತ ಯಾವ ಕಾಲದಲ್ಲಿ ಯಾರೂ ಮಾಡೋದಕ್ಕೆ ಬರಲ್ವಲ್ಲ. ಈಗ ಭೀಮನ ಮೇಲೆ ಭೀಮ ಮಾಡಿದ ತಪ್ಪಿಗೆ ಏನು ಶಿಕ್ಷೆ ಅಂತ ಹೊರಡಬೇಕಾಗತ್ತೆಯೇ ಹೊರತು
ಕಾನೂನು ಕೈ ತಗೋಬಾರದು ಅಂತ ಒಂದಿದೆಯಲ್ಲ, ಅದು ಯಾವತ್ತಿಗೂ ಇದೆ. ಈಗ ಬಲರಾಮ ಹಾಗೆ ಮುಂದುವರಿಯೋಕ್ಕೆ ಬರೋದೇ ಇಲ್ಲ. ಅದು ಅವನು ಯುದ್ಧದಲ್ಲಿ ಭಾಗವಹಿಸಿ ಏನಾದರೂ ಇದ್ದಿದ್ರೆ ಅದು ಬೇರೆ ಪ್ರಶ್ನೆ. ಈಗ ಅದಿಲ್ವಲ್ಲ, ಹಾಗಾಗಿ ಇವನು ಅಧರ್ಮಿ ಎಲ್ಲ ದೃಷ್ಟಿಯಿಂದ ಆಗಿಬಿಡ್ತಾನೆ ಅಂತ, ಅವನು ಮಾಡೋಕ್ಕಾಗಲ್ಲ ಅದನ್ನ ಅಂತ. ಹೀಗಂದ್ರೆ ಏನೊಂದು ಪ್ರಶ್ನೆ ಬರುತ್ತೆ ಈ ಕೇಳ್ತಾ ಇರೋರಿಗೆ, ಅದು ಹಾಗೇನೇ ಇರೋದು ಅಂತ. ಯಾರೋ ಒಬ್ಬ ಬಂದು ಕೊಲೆ ಮಾಡ್ದ ಅಂತ ಅನ್ನೋದಕ್ಕೆ ಪ್ರತಿಯಾಗಿ ಕೊಲೆ ಮಾಡಿದರೆ ಇವನು ಅಪರಾಧಿ ಅಂತಲೇ ಇವತ್ತಿನ ಕಾನೂನು ಹೇಳೋದು, ಯಾವತ್ತಿಂದು ಹೇಳೋದು. ಅವನು ಮಾಡಿದ ತಪ್ಪಿಗೆ ಪ್ರತಿಯಾಗಿ ಅಂಥದ್ದೇ ತಪ್ಪು ಮಾಡುವುದು ಉತ್ತರ ಅನ್ನೋ ತರಹದಲ್ಲಿ ಇಲ್ಲಿಲ್ಲ. ಯುದ್ಧಕ್ಕೆ ಶುರುವಾದರೆ ಬೇರೆ, ಅದು ಇಬ್ಬರು ನಿರ್ಣಯ ಮಾಡ್ಕೊಂಡೇ ಬಂದಿದ್ದಾರೆ, ನಾನು ಸಾಯಬೇಕು ಇಲ್ಲ ನೀನು ಸಾಯಬೇಕು ಅನ್ನೋ ಥರದಲ್ಲಿ ಬಂದಿದ್ದಾರೆ ಯುದ್ಧದ ಒಳಗೆ ಅಂತ ಬಂದಾಗ. ಅದಿಲ್ಲ ಅಂತ ಅಂದಾಗ ಹೀಗೆ ಏಕಾಏಕಿ ಹೋಗೋದಕ್ಕೆ ಬರೋದಿಲ್ಲ. ಎಕ್ಸಾಕ್ಟ್ಲಿ. ಕೃಷ್ಣನ ಮಾತು ಅವನಿಗೆ ಇಷ್ಟ ಆಗ್ಲಿಲ್ವಂತೆ, ಸಂತೋಷ ಕೊಡ್ಲಿಲ್ವಂತೆ. ನೈವ ಪ್ರೀತಮನಾರಾಮ, ಅವನಿಗೇನು ಸಂತೋಷ ಆಗ್ಲಿಲ್ವಂತೆ. ಆದರೂ ಸುಮ್ಮನೆ ಆದ ನಂತರ ಅವನು ಹೇಳ್ದ ಅಂದರೆ ವಾದ ಮುಂದುವರಿಸಲಿಲ್ಲ ಅವನು ಕೃಷ್ಣನೊಡನೆ. ಕೃಷ್ಣನ ಉದ್ದೇಶ ಅಷ್ಟೇ ಆಗಿತ್ತು, ಅಲ್ಲಿ ಒಂದು ಸಮಾಧಾನ ಮಾಡಬೇಕಾಗಿತ್ತು ಅಷ್ಟೇ, ನಿಲ್ಲಿಸಬೇಕಾಗಿತ್ತು. ಆ್ಯಕ್ಚುಲಿ ಸಮಾಧಾನನೂ ಮಾಡಬೇಕಾಗಿಲ್ಲ, ಅವನು ಮುಂದುವರಿಯದಂತೆ ನಿಲ್ಲಿಸಬೇಕಾಗಿತ್ತು ಅಷ್ಟೇ. ಅದಾಯಿತು. ಅವನೇನು ಮಾಡ್ದ, ಬಲರಾಮ ಏನು ಮಾಡ್ದ, ಹತ್ವಾ ಧರ್ಮೇಣ ರಾಜಾನಂ ಧರ್ಮಾತ್ಮಾನಂ ಸುಯೋಧನಂ ಜಿಹ್ಮಯೋಧೀತಿ ಲೋಕೇಸ್ಮಿನ್ ಖ್ಯಾತಿಂ ಯಾಸ್ಯತಿ ಪಾಂಡವಃ. ಅಧರ್ಮದಿಂದ ಧರ್ಮಾತ್ಮನಾದ ದುರ್ಯೋಧನನನ್ನು ಕೊಂದಿದ್ದಾನೆ ಇವನು, ಹಾಗಾಗಿ ಇವನು ಮೋಸದಿಂದ ಯುದ್ಧ ಮಾಡುವವ ಅಂತ ಇವನಿಗೆ ಹೆಸರು ಬರುತ್ತೆ ಲೋಕದಲ್ಲಿ ಅಂತ ಹೇಳ್ದ ಭೀಮನಿಗೆ. ಅಂದರೆ ಇವನ ಹೆಸರು ಕೆಡತ್ತೆ ಅಂತ, ಶಾಪ ಅಲ್ಲ ಅದು, ಹೆಸರು ಕೆಡತ್ತೆ ಇವನದ್ದು. ಇದನ್ನು ಯಾರೂ ಒಪ್ಪಲ್ಲ ಅಂತ. ಹೆಸರು ಕೆಡತ್ತೆ ಅಂದರೆ ಅರ್ಥ ಏನು, ಏನು ಬೇಕಿದ್ರೂ ಇರ್ಬೋದು, ಉಳಿದಿದ್ದಲ್ಲ. ಭೀಮ ಮಾಡಿದ ಸರಿ ಅಂತ ಯಾರೂ ಒಪ್ಕೊಳ್ಳಲ್ಲ ಜಗತ್ತಲ್ಲಿ. ಇನ್ನು ದುರ್ಯೋಧನನಿಗೆ ಏನಾಗುತ್ತೆ ಅಂದರೆ, ದುರ್ಯೋಧನೋಪಿ ಧರ್ಮಾತ್ಮ ಗತಿಂ ಯಾಸ್ಯತಿ ಶಾಶ್ವತೀಂ. ದುರ್ಯೋಧನನಿಗೆ ಶಾಶ್ವತವಾದ ಅತ್ಯುತ್ತಮವಾದ ಗತಿ ಸಿಗತ್ತೆ, ಒಳ್ಳೆಯ ಬದುಕು ಸಿಗತ್ತೆ, ಒಳ್ಳೆಯ ಲೋಕ ಸಿಗತ್ತೆ. ಮತ್ತು ರುಜಿಯೋಧಿ ಅಂತ ಅವನನ್ನು ಕರೀತಾರೆ. ಅಂದರೆ ನೇರವಾಗಿ ಯುದ್ಧ ಮಾಡಿದವನು, ಪ್ರಾಮಾಣಿಕವಾಗಿ ಯುದ್ಧ ಮಾಡಿ ಸತ್ತವನು ಅಂತ ದುರ್ಯೋಧನನಿಗೆ ಹೆಸರು ಬರುತ್ತೆ. ಇವನು ಮೋಸದಿಂದ ಕೊಂದ ಅಂತ ಭೀಮನಿಗೆ ಹೆಸರು ಬರುತ್ತೆ ಅಂತ ಹೇಳಿ ಅವನು ರಥ ಹತ್ತಿ ಅಲ್ಲಿಂದ ಹೊರಟು ಬಿಡ್ತಾನೆ. ಸಿಂಪಲ್. ಇಷ್ಟೇ ಬೇಕಾಗಿದ್ದಲ್ಲಿ, ಬೇಕಾಗಿರೋದಲ್ಲಿ ಏನು ಬೇಕಿದ್ರೂ ಬೈದು ಹೋಗು, ಏನು ಬೇಕಿದ್ರೂ ಸರಿ ಇಲ್ಲ ಅಂತ ಹೇಳಿ ಹೋಗು. ಕರೆಕ್ಟ್. ಮತ್ತು ಅದು ಬಲರಾಮ ಹೇಳಿದ್ದು ಅದು ಸತ್ಯ ಕೂಡ. ಅದು ಈಗ ಕೊನೆವರೆಗೂ ಏನು ಅಂದರೆ, ಯಾವತ್ತು ಈ ವಿಷಯ ಚರ್ಚೆ ಮಾಡಿದ್ರು, ಯಾರು ಚರ್ಚೆ ಮಾಡಿದ್ರು, ಅದಕ್ಕೆ ಅದು ಅನಿವಾರ್ಯ ಆಗಿತ್ತು ಅನ್ನೋದನ್ನು ಒಪ್ಪಿಕೊಂಡ್ರು. ಮಾಡಿದ್ದು ಸರಿ ಅಂತ ಯಾರೂ ಹೇಳೋಕ್ಕಾಗಲ್ವಲ್ಲ. ಈಗ ಪ್ರತಿಜ್ಞೆ ಇತ್ತು, ಆ ಯುದ್ಧ ಮುಗಿಸ್ಬೇಕಾಗಿತ್ತು. ದುರ್ಯೋಧನ ಬೇಕಷ್ಟು ಅನ್ಯಾಯಗಳನ್ನು ಮಾಡಿದ್ದ, ಅದು ಹೇಗಾದರೂ ಅವನನ್ನು ಮುಗಿಸೋದ್ರಲ್ಲಿ ಏನೂ ತಪ್ಪಿರಲಿಲ್ಲ, ಎಲ್ಲವೂ ಸರಿ ಅಂತಾದ ಮೇಲೂ ಯುದ್ಧ ನಿಯಮವನ್ನು ಭೀಮ ಮೀರಲಿಲ್ವ ಅಂದರೆ ಮೀರಿದ್ದು ಹೌದು. ಈ ವಿಷಯ ಏನು ಬದಲಾಗಲಿಲ್ಲ. ಅಲ್ಲಿಯವರೆಗೆ ಹೇಗೆ ಬೇಕಿದ್ರೂ ಮಾಡಿದಂತಹ ದುರ್ಯೋಧನ, ಯಾವುದ್ಯಾವುದೋ ವಿಷಯದಲ್ಲಿ ಮೋಸ, ವಂಚನೆ, ದ್ಯೂತ ಎಲ್ಲ ಮಾಡಿದವನು, ಅಂತಿಮವಾದ ಗದಾ ಯುದ್ಧದಲ್ಲಿ ದುರ್ಯೋಧನ ಮೋಸದ ಯುದ್ಧ ಮಾಡಿದನ ಅಂತ ಕೇಳಿದರೆ ಇಲ್ಲ. ಇದು ಬಲರಾಮ ಹೇಳಿದ್ದು. ಅದು ಹಾಗೆ ಆಯಿತು. ಆ ಗದಾ ಯುದ್ಧದಲ್ಲಿ ದುರ್ಯೋಧನ ರುಜುಯೋಧಿಯೇ ಅದ ನೇರವಾಗಿ ಪ್ರಾಮಾಣಿಕವಾಗಿ ಯುದ್ಧ ಮಾಡಿದ್ದಾನೆ ಬಿಟ್ಟರೆ ಅವನು ಇಂತಹ ಯಾವುದೇ ತಂತ್ರಗಳನ್ನೇನು ಇಲ್ಲಿ ಬಳಸಿಲ್ಲ. ಇಷ್ಟು ಹೆಸರು ಇಬ್ಬರಿಗೂ ನಿಲ್ತು ಅಂತ. ಇದು ಭಾಳ ದೊಡ್ಡ ಅಂಶ ಇದೆ ಸರ್ ಇಲ್ಲೆಲ್ಲ. ಏನು ಅಂದರೆ, ನಾವೇನೋ ಮಾಡಬೇಕಾಗತ್ತೆ ಬದುಕಲ್ಲಿ, ಮಾಡ್ತೀವಿ, ಅದು ಆ ಹೊತ್ತಿಗೆ ಅನಿವಾರ್ಯ ಆಗಿರುತ್ತೆ, ಅದಲ್ಲದೆ ಬೇರೆ ದಾರಿ ಇರೋಲ್ಲ, ಅದನ್ನೇ ಮಾಡಬೇಕಾಗತ್ತೆ, ಏನು ಬೇಕಿದ್ರೂ ಇರಲಿ. ಆದರೆ ನಮ್ಮ ಜೊತೆಗೆ ಒಂದು ಟ್ಯಾಗ್ಲೈನ್ ಅನ್ನೋದು ಸೇರ್ಕೊಂಡು ಬರ್ತಾ ಇರುತ್ತೆ ಸರ್. ಅದು ನಾಳೆ ಜನಕ್ಕೆ ಅದು ಮರೆತು ಹೋಗ್ಬೋದು, ಕೆಲವರು ನೆನಪಿಟ್ಕೊಳ್ಳದೇ ಇರ್ಬೋದು, ಯಾರಿಗೂ ಅದು ಗೊತ್ತಾಗದೇನೂ ಇರ್ಬೋದು. ಹೊಸ ಜಗತ್ತಿಗೆ ಏನೇ ಆದ್ರೂ ಇದೊಂದು ವಿಷಯ ಮಾಡಿದ್ದು ಅವನು ಸರಿ ಇಲ್ಲ ಅಂತ ಅನ್ನೋದು ಮನುಷ್ಯಂಗೆ ಇದ್ದೇ ಇರುತ್ತೆ. ಇವತ್ತು ಸ್ವಲ್ಪ ನಮಗೆ ಗೊತ್ತಾಗಲ್ಲ. ಹಳ್ಳಿಗಳಲ್ಲಿ ಇರ್ತಾ ಇತ್ತು ಸರ್, ಹಳ್ಳಿಗಳಲ್ಲಿ ಎಲ್ಲ ಘಟನೆಗಳು ಎಲ್ಲರಿಗೂ ನೆನಪಿರ್ತಾ ಇದ್ವು. ಸಣ್ಣ ಜಗತ್ತು ಅವರದ್ದು. ಇವನು ಅಜ್ಜ ಮಾಡಿದ್ದದಿಂದ ಹಿಡಿದು ನೆನಪಿರ್ತಾ ಇತ್ತಲ್ಲ, ಆ ಮಾತನ್ನು ಅವ್ರು ಯಾವತ್ತೂ ಆಡ್ತಾಯಿದ್ರು. ಈಗೆಲ್ಲ ಭಾಳ ಒಳ್ಳೆಯವನಾಗಿದ್ದಾನೆ, ಆದರೆ ಆವಾಗ ಅವನು ಅದೊಂದು ಕೆಲಸ ಮಾಡಿದ್ದು ಸರಿ ಇಲ್ಲ, ಅವ್ರದ್ದೊಂದು ಜಮೀನು ಕಿತ್ಕೊಂಡ್ನಲ್ಲ ಅದೊಂದು ಸರಿ ಇಲ್ಲ. ಆವಾಗ ಇವರು ಎಲ್ಲ ಚೆನ್ನಾಗಿದ್ದಾರೆ ಈಗ ಸರಿ, ಆದರೆ ಇವನ ಅಪ್ಪನ ಕಾಲದಲ್ಲಿ ಪಾಲು ಮಾಡುವಾಗ ಅವನ ತಮ್ಮಂಗೆ ಕಡಿಮೆ ಕೊಟ್ಟ, ಸರಿ ಇಲ್ಲ ಅಂತ ಮಾತಾಡ್ತಾ ಇದ್ರು. ಈ ಟ್ಯಾಗ್ಲೈನಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಅದು ಹಾಗೇ ಆಗತ್ತೆ ಅನ್ನೋದು ಬಲರಾಮನ ಮಾತಿನಲ್ಲಿರೋದು. ಎಕ್ಸಾಕ್ಟ್. ನೀವು ಹೇಳಿದಾಗ ಅದು ಸಣ್ಣ ಜಗತ್ತು, ಆಮೇಲೆ ಅದೇ ಜಗತ್ತಲ್ಲಿ ಅವ್ರು ಹುಟ್ಟಿ ಅಲ್ಲೇ ಬೆಳೀತಿ ಅಲ್ಲೇ ಸಾಯ್ತಾ ಇದ್ದಾರೆ. ಹೀಗಾಗಿ ನಮ್ಮ ಊರುಗಳಲ್ಲೂ ಕೂಡ ಯಾವುದೋ ಒಂದು ಕುಟುಂಬ ಕೊಲೆ ಮಾಡಿದ್ದು ನೆನಪಿರುತ್ತೆ. ಈ ಕುಟುಂಬದ ವಿಚಾರ ಬಂದರೆ ಈ ಕುಟುಂಬದ ಪೂರ್ವಜರು ಒಂದು ಕೊಲೆನಲ್ಲಿ ಭಾಗಿಯಾಗಿದ್ರು ಹೇಳ್ತಾರೆ ಬರುತ್ತೆ.
ಅದು ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಮಹಾನಗರಗಳಲ್ಲಿ ಅದು ಗೊತ್ತಾಗ ಅದನ್ನ ತಪ್ಪಿಸ್ಕೊಂಡು ಹೋಗೋಕ್ಕೆ ಒಂದೇ ಒಂದು ದಾರಿ ಅಂದರೆ ನೀವು ಮಹಾನಗರಕ್ಕೆ ಬಂದು ನೆಲೆಸ್ಬಿಟ್ರೆ ಅಲ್ಲಿ ಮುಗೀತು. ಸರ್, ಮಹಾನಗರಕ್ಕೆ ಬಂದು ನೆಲೆಸೋದು ಮಾತ್ರ ಅಲ್ಲ ಸರ್, ಮಹಾನಗರಕ್ಕೆ ಬಂದು ಅಪ್ರಸಿದ್ಧರಾಗಿ ನೆಲೆಸ್ಬೇಕು ಸರ್. ಸೆಲೆಬ್ರಿಟಿಯಾಗಿ 4 ಜನಕ್ಕೆ ಹೆಸರು ಗೊತ್ತಾಯಿತು ಅಂದರೆ ಮಹಾನಗರದಲ್ಲೂ ಅವ್ರು ಮಾಡಿದ್ದು ಗೊತ್ತಾಗುತ್ತೆ. ಒಬ್ಬ ರಾಜಕಾರಣಿ, ಒಬ್ಬ ಸಿನಿಮಾ ನಟ, ಈ ಥರ ಹೆಸರು ಬಂದುಬಿಟ್ರೆ ಯಾವುದೇ ಕ್ಷೇತ್ರದಲ್ಲಿ ಹೆಸರು ಬರಲಿ, ಅವನು ಯಾವತ್ತೂ ಮಾಡಿದ ಒಂದು ತಪ್ಪನ್ನು ಯಾವತ್ತೂ ಹೇಳ್ತಾ ಇರ್ತಾರೆ ಸರ್. ಅಲ್ಲ, ಅವನು ಇಲ್ಲಿ ಬಂದು ಪ್ರಸಿದ್ಧನಾದ ಮೇಲೆ ಮತ್ತೆ ಅವನು ಬ್ಯಾಕ್ಗ್ರೌಂಡ್ ಚೆಕ್ ಆಗುತ್ತೆ. ಹೌದೌದು. ಓ, ಅಲ್ಲಿ ಹಂಗೆ ಮಾಡಿ ಬಂದಿದ್ದಂತೆ ಇವನು ಅಂತ ಆಗುತ್ತೆ. ಅವನು ಪ್ರಸಿದ್ಧನಾಗದೇ ಇದ್ರೆ ಏನು ಸಮಸ್ಯೆ ಇಲ್ಲ. ತಣ್ಣಗೆ ಮಹಾನಗರದ ದೊಡ್ಡ ಗುಂಪಿನೊಳಗೆ ಸೇರಿಕೊಂಡು ಅವನು ಯಾರು ಅಂತ ಗೊತ್ತು ಮಾಡದೆ ಬದುಕಿದ್ರೆ ಅವನ ಹಿಸ್ಟ್ರಿಗಳು ಅಲ್ಲಿಗೆ ಮುಕ್ತಾಯ ಆಗಿರುತ್ತೆ. ಇಲ್ಲ ಅಂದರೆ ಮನುಷ್ಯನ ಜೊತೆಗೆ ಇದಿದ್ದೇ ಇರುತ್ತೆ. ಇದು ಸರಿಯೋ ತಪ್ಪೋ ಅದು ಬೇರೆ ವಿಚಾರ, ಬಟ್ ಅದು ಬೇರೆ ವಿಷಯ. ಅಲ್ಲಿ ಅದಿದೆ ಅಂತ ಅಂದರೆ ಜಗತ್ತು ಹಾಗೆ ನೋಡೋದು ಸರಿ ಇದೆ ಅಂತ ಅಂದರೆ ಈಗ ಈ ವಿಶ್ಲೇಷಣೆ ನಡೆಯುತ್ತಲ್ಲ, ಧರ್ಮ ಅಧರ್ಮ ಈ ಯುದ್ಧದಲ್ಲಿ ಇದೇ ಆಗಬೇಕು ಅನ್ನೋದು ಒಪ್ಕೊಳ್ಳೋಣ, ಕೃಷ್ಣನ ನಿಲುವೇ ಒಪ್ಪಿಕೊಂಡ್ರೂ ಕೂಡ ಜಗತ್ತು ತಪ್ಪು ಸರಿಗಳನ್ನು ವಿಮರ್ಶೆ ಮಾಡಲೇಬೇಕು ಅಂತ. ಇಲ್ಲ, ಅದು ಏನು ಬೇಕಾದರೂ ನಡೀಲಿ, ಅವನು ಮಾಡಿದ ಮೇಲೆ ಸರಿ ಅಂತ ಹೋಗೋಲ್ಲ ಜಗತ್ತು ಅಂತ. ನಮ್ಮಲ್ಲಿ ಕೆಲವು ಇರುತ್ತಲ್ಲ, ಈಗ ಅವ್ರು ಮಾಡಿದರೆ ಏನು ಮಾಡಿದರೂ ಸರಿ, ಇವ್ರು ಮಾಡಿದರೆ ಏನು ಮಾಡಿದರೂ ತಪ್ಪು, ಹಾಗಿರಬಾರ್ದು ಅನ್ನೋದು ಕಾಣಿಸುತ್ತೆ ಇಲ್ಲಿ ಅಂತ. ಕೃಷ್ಣನ ಬಗ್ಗೆ ಅತ್ಯಂತ ಪ್ರೀತಿ ಬಲರಾಮನಿಗಿದೆ. ನಾಳೆಯಿಂದ ಇವ್ರು ಯಾರ ಜೊತೆಗೂ ಜಗಳ ಮಾಡ್ಕೊಂಡಿಲ್ಲ, ಅವನು ಇವ್ರ ಜೊತೆಗೆ ಮುಂದೆ ಬದುಕು ಹೋಗೋದು ಪಾಂಡವರ ಜೊತೆಗೇನೆ. ಆದರೆ ಈ ವಿಷಯದಲ್ಲಿ ನೀವುಗಳು ಮಾಡಿದ್ದು ಸರಿಯಲ್ಲ ಅನ್ನೋ ನಿಲುವಲ್ಲಿ ಅವನು ಬದಲಾಯಿಸ್ಕೊಳ್ಳಲ್ಲ ಅದನ್ನು. ಇದೆಲ್ಲ ತುಂಬ ಚೆನ್ನಾಗಿರುವ ಅಂಶಗಳಿಲ್ಲಿ ಅಂತ. ಕೃಷ್ಣ ಕೂಡ ಇದಾದ ಮೇಲೆ ಅವ್ರು ಬದುಕಲ್ಲ ಇದ್ರ ಬಗ್ಗೆ ಇನ್ನೊಮ್ಮೆ ಚರ್ಚೆ ಮಾಡೋಕ್ಕೆ ಹೋಗಿರೋಲ್ಲ. ಕೃಷ್ಣನಿಗೂ ಗೊತ್ತಿರುತ್ತೆ ಬಲರಾಮನಿಗೆ ಸಮಾಧಾನ ಆಗಿಲ್ಲ ಇದು ಅಂತ, ಅವನು ಅದನ್ನು ಎತ್ತೋದಿಲ್ಲ. ಅದನ್ನು ಅಷ್ಟು ಬಿಟ್ಟರೆ ಆ ನಿಲುವು ಇವಂದು ಬದಲಾಗೋದಿಲ್ಲ. ಬಲರಾಮನ್ ಹಾಗೆ ಇರುತ್ತೆ. ಅದು ಇರಬೇಕು ಅಂತ, ಅದು ಇಲ್ಲದೇ ಇದ್ದರೆ ಮನುಷ್ಯ ಹೇಗೆ ಬೇಕಿದ್ರೂ ವರ್ತಿಸಿಬಿಡ್ತಾನೆ. ಎಸ್, ಅದು ಒಂಥರ ಹೆಂಗೆ ಅಂತಂದರೆ ಎಲ್ಲ ಸರಿಯಾಗಿದೆ, ಆದರೆ ಒಂದು ಎಲ್ಲರೂ ಅದನ್ನು ಈಗ ನಾವೆಲ್ಲರೂ ಕೂಡ ಈಗ ಕೃಷ್ಣ ಮಾಡಿದ ಸರಿ ಅಂತ ಹೇಳ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಒಬ್ಬ ಬಲರಾಮನ ಒಂದು ಮಾತಿದೆಯಲ್ಲ, ಅದೇನು ಮಾಡುತ್ತೆ ಅಂತಂದರೆ ಮುಂದೆ ಅಂದರೆ ಈ ಥರನೇ ಮಾಡಬಹುದು ಎಲ್ಲ ಪ್ರಸಂಗಗಳಲ್ಲೂ ಅನ್ನುವಂಥ ಯಾರಾದರೂ ಯೋಚನೆ ಮಾಡೋಕ್ಕೆ ಶುರು ಮಾಡಿದರೆ ಅಂತರ ಒಂದು ತಡೆ ಒಡ್ಡುವಂಥ ಒಂದು ಕೆಲಸವನ್ನು ಮಾಡುತ್ತೆ. ಅದೇ ಆಗಬೇಕಾಗಿರೋದು. ಕೃಷ್ಣ ಮಾಡಿದ್ನಲ್ವಾ, ನಾವು ಮಾಡ್ಬೋದು ಅಂತ ಅಂದ್ಕೊಳ್ಬಾರ್ದು ಅನ್ನೋದು ಒಂದು ಎಚ್ಚರಿಕೆ ಬಲರಾಮನ ಮಾತು ಕೊಡುತ್ತೆ. ಹೌದು. ಶ್ವೇತಾಭ್ರ ಶಿಖರಾಕಾರ ಪ್ರಯೌ ದ್ವಾರಕಾಂ ಪ್ರತಿ. ರಥ ಹತ್ತಿದವನು ಎಲ್ಲೂ ನಿಲ್ಲಿಲ್ಲ, ಅವನು ಸೀದಾ ದ್ವಾರಕೆಗೆ ಹೋಗಿ ತಲುಪದ. ಅಂದರೆ ಅಷ್ಟು ಸಿಟ್ಟಿತ್ತು ಅವನಿಗೆ. ಇದಾಗ್ತಾ ಇದ್ದ ಹಾಗೆ ಏನಾಯ್ತು, ಒಟ್ಟು ಇದೆಲ್ಲ ನಡೀತಲ್ಲ, ಹೇಗೆ ವಾತಾವರಣ ಬದಲಾಗೋಗುತ್ತೆ ಅಂತ ಅಂದರೆ ಪಾಂಚಾಲಾಶ್ಚ ಸವಾರ್ಷ್ಣೇಯ ಪಾಂಡವಾಶ್ಚ ವಿಷಾಂಪತೆ ರಾಮೇ ದ್ವಾರವತೀಂ ಯಾತೆ ನಾತಿ ಪ್ರಮನಸೋ ಭವನ್. ಬಲರಾಮ ಆ ಥರ ಮಾತಾಡಿ ಬೈದು ವಾದ ಮಾಡಿ ಇದ್ದಕ್ಕಿದ್ದ ಹಾಗೆ ರಥ ಹತ್ಕೊಂಡು ಹೋಗಿದ್ದಿತ್ತಲ್ಲ, ಅದು ಎಲ್ಲರಿಗೂ ಒಂದು ಸ್ವಲ್ಪ ಮನಸ್ಸಿಗೆ ಕಷ್ಟ ಅಂತ ಅನ್ನಿಸ್ತು. ಯಾರಿಗೆ ಅಂದರೆ ಪಾಂಚಾಲರಿಗೂ, ಆಮೇಲೆ ಅಲ್ಲಿರುವ ಯಾದವರ ಸಂಬಂಧಪಟ್ಟ ಯಾರಿದ್ದರೂ ಅವರಿಗೆ, ಪಾಂಡವರಿಗೆ, ಎಲ್ಲರಿಗೂ ಒಂದು ಸ್ವಲ್ಪ ಇದು ಅಂತ ಅನ್ನಿಸ್ತು. ಅಂದರೆ ಯುದ್ಧ ಮುಗಿಸಿ ಗೆಲುವು ಸಾಧಿಸಿ ಇನ್ನೆಲ್ಲ ಮುಗೀತು ಅಂತ ಸಂಭ್ರಮಿಸುವ ಹೊತ್ತಿನಲ್ಲಿ ಅದೊಂದು ಚೂರು ಸಂಭ್ರಮಿಸೋಕ್ಕೆ ಅಷ್ಟು ಖುಷಿ ಪಡದೇ ಇರುವಂತಹ ಒಂದು ಘಟನೆ ಆಯ್ತದು. ನೋಡಿ, ವ್ಯಾಸರು ಇದನ್ನು ಒಂದು ಇಗ್ನೋರ್ ಮಾಡ್ಬೋದಾಗಿತ್ತು, ಬರಿದೇನೆ ಇರ್ಬೋದಾಗಿತ್ತು. ನಡೆದಿದೆ ಘಟನೆ, ಬಟ್ ಇದನ್ನ ಯಾಕೆ ಬರೆಯೋದು, ಏನು ಇದರಿಂದ ಏನು ಅಂದರೆ ನೀವು ಹೇಳಿದ ಹಾಗೆ ಒಂದು ಸಂಭ್ರಮದ ಗಳಿಗೆಯಲ್ಲಿ ಒಂದು ಕಪ್ಪು ಚುಕ್ಕೆ ಥರ. ಹೌದು. ಉದಾಹರಣೆಗೆ ಎಂಥ ಒಳ್ಳೆಯ ಉದಾಹರಣೆ ಅಂದರೆ ನೋಡಿ, ನಮ್ಮ ಕ್ರಿಕೆಟ್ ಬರುತ್ತೆ, ಬೇಜಾರು ಮಾಡ್ಕೋಬೇಡಿ. IPL ಗೆಲ್ತು ಕರ್ನಾಟಕ, RCB ನೋಡಿದ್ರೆ 11 ಜನ ಇವರು ಸತ್ತೋದ್ರು ಅಭಿಮಾನಿಗಳು. ಹೌದು. ಈಗ ಅವರು ಎಂಜಾಯ್ ಮಾಡೋಕ್ಕೆ ಸಾಧ್ಯನಾ? ಅವರು ಇಲ್ಲ. ಅವರೊಂದು ಟೋಸ್ಟ್ ಮಾಡಬೇಕು ಅಂತ 11 ಜನರ ನೆನಪು ಬಂದೇ ಬರುತ್ತೆ ಅಲ್ವಾ? ಹೌದು, ಬಂದೇ ಬರುತ್ತೆ. ಈಗಲೂ ಬಗೆಹರಿದಿಲ್ಲ ಅದು. ಈಗ ಮತ್ತೆ ಆಟ ಆಡ್ತಾರೆ ಅಂತ ಆಗಿದೆ, ಆದರೆ ಅದರ ಕಹಿ ನೆನಪು ಹೋಗಲ್ಲ. ಅದು ಉಳ್ಕೊಂಡೇ ಬರುತ್ತೆ. ಒಂದು ಕಹಿ, ಒಂದು ಕಪ್ಪು ಚುಕ್ಕೆ, ಒಂದು ಇರುಸು ಮುರುಸು, ಇದಿಷ್ಟು ಹಾಗೆ ಹಂಗೆ ನೋಡಿದ್ರೆ RCB ಅವ್ರದ್ದು ಅಂದರೆ RCB ಟೀಮ್ದೇನು ತಪ್ಪಿಲ್ಲ ಅಲ್ಲ, ಆಟಗಾರದ್ದೇನು ಸಂಬಂಧನೇ ಇಲ್ಲದೆ ಇರೋದು, ಇನ್ಯಾರ್ದೋ ವ್ಯವಸ್ಥೆ ಕಡೆಯಲ್ಲಾಗಿದ್ದು. ಆದರೆ ಆ ಇರುಸು ಮುರುಸು ಅನುಭವಿಸ್ಬೇಕಾದವರು ವ್ಯವಸ್ಥೆಯವರಲ್ಲ, ಅವ್ರು ಯಾರು ಅಂತಲೇ ಗೊತ್ತಿಲ್ಲ, ಅವ್ರು ಯಾರಿಗೂ ಕಾಣಿಸೋಲ್ಲ. ಇದು ಜೀವನ ಸರ್. ಇದು ಅಂದರೆ ನೀವು ಎಲ್ಲ ಸರಿ ಆಯ್ತು ಅನ್ನೋದಿದೆಯಲ್ಲ, ಅದು ಜೀವನ ಅಲ್ಲ, ಅದು ಅಲ್ವಾ? ಹೌದು. ಅದು ಕಥೆ ಎಲ್ಲ ಜೀವನ, ಅದು ಕಥೆ ಆಗ್ಬಿಡುತ್ತೆ ಬರೀ. ಇದು ಜೀವನ ಯಾಕೆಂದ್ರೆ ಇಂಥ ಟೈಮಲ್ಲೂ ಈ ಥರದ್ದಾಗತ್ತೆ ಅನ್ನೋದಿದೆಯಲ್ಲ. ಹೌದು. ಸೊ
ಸೊ ಹಾಗಾಗಿ ಅದನ್ನು ಹಾಗೆ ಇಟ್ಕೊಂಡಿದ್ದಾರೆ ಕೂಡ ವ್ಯಾಸರು. ಎಲ್ಲವನ್ನು ವೈಟ್ ಪೇಂಟ್ ಮಾಡಿ ಎಲ್ಲ ಚೆನ್ನಾಗಾಯಿತು ಅಂತ ತೋರಿಸ್ಬೋದಾಗಿತ್ತು, ಬಟ್ ಅವರು ಅದನ್ನು ಇಟ್ಟರು. ಹಾಂ, ಎರಡೂ ಮಾಡಿದ್ರು ಸರ್. ಒಂದು ಅದನ್ನು ಹೇಳ್ದೇ ಇರ್ಬೋದಾಗಿತ್ತು, ನೀವು ಹೇಳಿದಾಗೆ. ಹೇಳಿದ್ರೂ ಅದನ್ನು ತೇಲಿಸಿ ಬಲರಾಮನ ಮಾತನ್ನು ಗಟ್ಟಿಗೊಳಿಸದೆ ಕೃಷ್ಣನ ಮಾತನ್ನೇ ಹೆಚ್ಚು ಅದಕ್ಕೆ ಯುಕ್ತಿಗಳನ್ನೆಲ್ಲ ಕೊಟ್ಟು ಮಾಡ್ಬೋದಾಗಿತ್ತು. ಹಾಗೇನೂ ಮಾಡಲಿಲ್ಲ. ಅಂದರೆ ಎರಡನ್ನೂ ಇಟ್ಟಿದ್ದಾರೆ. ಈ ಬಲರಾಮನ ಮಾತುಗಳನ್ನೇ ಇಟ್ಟುಕೊಂಡು ಎಷ್ಟು ಬೇಕಿದ್ರೂ ಇದು ಸರಿ ಇದೆ ಅಂತ ಹೇಳೋದಕ್ಕೆ ಬೇಕಾಗುವಷ್ಟು ಸರಕು ಅಲ್ಲೇ ಇದೆ. ಅದನ್ನು ಅವರು ನಿರಾಕರಿಸಿ ಬದಿಗಿಟ್ಟು ಹೋಗಿಲ್ಲ. ಸೊ ಅದನ್ನ ಇಟ್ಕೊಂಡು ನಾಟಕನೋ ಇನ್ನೊಂದು ಸಿನಿಮಾನೋ ಕೂಡ ಮಾಡ್ಬೋದು ಅನ್ಸುತ್ತೆ. ಅಷ್ಟು ಚರ್ಚೆಗೆ ಒಳಪಡುವಂಥ ವಿಷಯ. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಅದ್ಭುತವಾದ ವಿಚಾರಗಳು ಸರ್ ಮೂಲಕ ನಮಗೆ ಸಿಗ್ತಾ ಇವೆ. ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತು 550 ಎಪಿಸೋಡ್ ಹತ್ತಿರ ಬರ್ತಾ ಇದೆ. ಹೀಗಾಗಿ ನಿಮ್ಮ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ಎಲ್ಲ ಪ್ರಶ್ನೆಗಳನ್ನು ಕೂಡ ನಾವು 500ನೇ ವಿಶೇಷ ಸಂಚಿಕೆಯಲ್ಲಿ ಕೇಳ್ತಾ ಇದ್ದೀವಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ, ನೋಡ್ತಾರೆ ಮಹಾಭಾರತ ರಹಸ್ಯಗಳನ್ನ. ನಮಸ್ಕಾರ.